ಅಭಿಮಾನ್ ವರ್ಸಸ್ ಅಭಿಮಾನಿ ಫೈಟ್ ಮತ್ತಷ್ಟು ಜೋರಾಗಿದೆ. ವಿಷ್ಣು ಸ್ಮಾರಕ ಅಭಿಮಾನ್ ಸ್ಟುಡಿಯೋ ಜಾಗ ಉಳಿಸಿ ಅಂತ ಫಿಲ್ಮ್ ಚೇಂಬರ್ಗೆ ವಿಷ್ಣುವರ್ಧನ್ ಅಭಿಮಾನಿಗಳು ಆಗ್ರಹ ಮಾಡಿದ್ದಾರೆ. ಬೆಂಗಳೂರಿನ ಫಿಲ್ಮ್ ಚೇಂಬರ್ಗೆ ಅಭಿಮಾನಿಗಳು ಮುತ್ತಿಗೆಗೆ ಯತ್ನ ಮಾಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ವಿಷ್ಣುವರ್ಧನ್ ಅಭಿಮಾನಿಗಳ ಸಿಟ್ಟು ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದೇ ನೋವು ಖಂಡಿತ ಆಗಿದೆ. ಈಗ ಫಿಲ್ಮ್ ಚೇಂಬರ್ ಅವರ ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೀವಿ. ನಮ್ಮ ಹಿತೈಷಿ ಸಂಘದಿಂದ ದಯಮಾಡಿ ಇದಕ್ಕೆ ಸ್ಪಂದನೆ ಕೊಟ್ಟು ಅವರು ಇದು ಮಾಡಬೇಕು. ಆಮೇಲೆ ವಿಷ್ಣು ಸರ್ಗೆ ಅವಮಾನ ಆದಂಗೆ ಇದು. ಒಬ್ಬ ಕಲಾವಿದರು ಯಾರೇ ಆಗಿರಲಿ ಒಬ್ಬರಿಗೆ ಅವಮಾನ ಮಾಡಿದ್ರೆ ಎಲ್ಲರಿಗೂ ಆದಂಗೆ. ಕಲಾವಿದರು ಬಂದು ಕೈ ಜೋಡಿಸಬೇಕು. ಅವ್ರ ಕೈಲಾದಂತ ಕೀರ್ತ ಏನಾಗಿ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು. ಅವರ ವೈಯಕ್ತಿಕವಾಗಿ ನನ್ನ ಮಾಹಿತಿ ಕೇಳಿರೋ ಪ್ರಕಾರ ಸರ್ ಇನ್ನ ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ. ಅದು ಈಗ ಸರ್ಕಾರ ಮಟ್ಟದಲ್ಲಿ ತನಿಖೆ ನಡೆಸಲೇಬೇಕು. ಯಾಕಂದ್ರೆ ಇದು ಲಕ್ಷಾಂತರ ಕುಟುಂಬದವರು ವಿಷ್ಣು ಹೆಸರು ಹಾಕೊಂಡು ದಿನ ದೇವ್ರ ಪೂಜೆ ಮಾಡ್ತಾರೋ ಮಠ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋರು ಇದ್ದಾರೆ. ಅದ್ರಾಗ ನಾವು ಒಬ್ರು ದೀಪ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಬೆನ್ನಲ್ಲೇ ನಟ ಅನಿರುದ್ಧ್ ಮಾತನಾಡಿದ್ದಾರೆ. ಆಗಸ್ಟ್ 17ಕ್ಕೆ ಜಯನಗರದ ನಿವಾಸಕ್ಕೆ ಆಗಮಿಸುವಂತೆ ಕರೆದಿದ್ದಾರೆ. ಸ್ಮಾರಕ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ, ಜಗಳ ಮಾಡಲು ಬರುವವರು ಬರುವುದು ಬೇಡ ಅಂತ ಅನಿರುದ್ಧ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಿರತಕ್ಕಂತಹ ದುರ್ಘಟನೆ ಏನಿದೆ ಅದು ಅತ್ಯಂತ ಖಂಡನೀಯ. ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸೇರೋಣ. ಇದೇ ಭಾನುವಾರ 17ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಪ್ಪ ಅವರ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜಯನಗರ ಮನೆಗೆ ತಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ. ಹಾಗೇನೆ ಈ ಒಂದು ಚರ್ಚೆಗೆ ಬಂದು ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾರಾದರೂ ಬರೋ ಥರ ಇದ್ದರೆ ಅಂಥ ವ್ಯಕ್ತಿಗಳು ದಯವಿಟ್ಟು ಬರೋದಕ್ಕೆ ಹೋಗಬೇಡಿ. ಈ ಹಿಂದೆ ಕೂಡ ನಾನು ಸಾಕಷ್ಟು ಬಾರಿ ಅಭಿಮಾನಿಗಳ ಜೊತೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆಗಳನ್ನು ಮಾಡಿದ್ದೀನಿ. ಕೆಲವರಿಗೆ ಗೊತ್ತಿದೆ, ಕೆಲವು ಜನಗಳಿಗೆ ಗೊತ್ತಿಲ್ಲ. ಇದೇನು ಹೊಸದಾಗಿ ಕರೀತಾ ಇದ್ದೀರಾ ಅಂತ ದಯವಿಟ್ಟು ಅನ್ಕೋಬೇಡಿ. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಹಾಗೇನೆ ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ನಲ್ಲಿ ಬಂಧನದ ಭೀತಿಯಲ್ಲಿದ್ದ ಚಿಕ್ಕಬಳ್ಳಾಪುರ ಸಂಸದ ಹಾಗೂ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸೇಫ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ನ ಮುಖ್ಯ ಲೆಕ್ಕಾಧಿಕಾರಿಯ ಕಾರು ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದಲ್ಲಿ ಸುಧಾಕರ್ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಹೇಳಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆಯೇ ಬಾಬು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮೃತ ಬಾಬು ಪತ್ನಿ ನೀಡಿದ್ದ ದೂರಿನ ಅನ್ವಯ ಸುಧಾಕರ್ ಸೇರಿ 3 ವಿರುದ್ಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ರಾಹುಲ್ ಗಾಂಧಿ ಸುಳ್ಳಿನ ಸರದಾರ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಮತಗಳವು ಅನ್ನೋದು ನಡೆದೇ ಇಲ್ಲ ಅಂದ್ರೆ ಇಲ್ಲದ ವಿಚಾರ ತಂದು ಅಕ್ರಮ ಆಗಿದೆ ಅಂತ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಅಂತ ಬಿಜೆಪಿಯ ಶಾಸಕ ಅರವಿಂದ್ ಬೆಲ್ಲದ್ ವಾಗ್ದಾಳಿ ನಡೆಸಿದರು. ಸೋಮವಾರ ಬೆಂಗಳೂರಲ್ಲಿ ಮಾತನಾಡಿದ ಬೆಲ್ಲದ್ ರಾಜಣ್ಣರನ್ನ ಸಂಪುಟದಿಂದ ಕೈಬಿಟ್ಟ ವಿಚಾರವನ್ನು ಸಹ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ನಾಯಕರಾದ ರಾಹುಲ್ ಗಾಂಧಿ ಅವರು ಒಬ್ಬ ಸುಳ್ಳಿನ ಸರ್ದಾರ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಇವತ್ತು ಗೊತ್ತಾಗಿದೆ. ಯಾವುದೋ ಇಲ್ಲದಂತ ವಿಷಯ ತೆಗೆದುಕೊಂಡು ಬಂದು ಮತದಾರ ಪಟ್ಟಿಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಒಂದು ಸುಳ್ಳು ಆರೋಪವನ್ನು ಚುನಾವಣಾ ಆಯೋಗದ ಮೇಲೆ ಅವರು ಮಾಡಿದ್ದರು. ಚುನಾವಣಾ ಆಯೋಗ ಸ್ವಚ್ಛ ಮಾಡುವಂತ ಮತದಾರ ಪಟ್ಟಿಯನ್ನು ಸ್ವಚ್ಛ ಮಾಡುವಂತ ಕೆಲಸ ಬಿಹಾರದಲ್ಲಿ ಮಾಡಿದಾಗ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು. ಆದ್ರೆ ಆ ಕೆಲಸ ಇಲ್ಲಿ ಕರ್ನಾಟಕದಲ್ಲಿ ನೀವು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಬಂದು ಆಪಾದನೆ ಮಾಡುವಂತ ಕೆಲಸ ಮಾಡಿದರು. ಅದಕ್ಕೆ ಕಾಂಗ್ರೆಸ್ಸಿನ ಮಂತ್ರಿ ಆದ ದಲಿತ ಸಮಾಜದಿಂದ ಬಂದು ಹೋರಾಟದ ಮೂಲಕ ಬಂದು ವಾಲ್ಮೀಕಿ ಸಮಾಜದ ವಿಷಯಗಳನ್ನು ರಾಜ್ಯದ ಮುಂದೆಲ್ಲ ಎತ್ತಿ ವಾಲ್ಮೀಕಿ ಸಮಾಜದ ದೊಡ್ಡ ಧುರೀಣರು ನಾಯಕರಾದ ರಾಜಣ್ಣನವರು ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಅವರು ಕೇಳಿದರು, ಈ ರಾಜ್ಯದಲ್ಲಿ ನಮ್ದ ಸರ್ಕಾರ ಐತಿ, ಕಾಂಗ್ರೆಸ್ಸಿನ ಸರ್ಕಾರ ಇದೆ, ನಮ್ಮ ಅಧಿಕಾರಿಗಳು ಚುನಾವಣಾ ಪಟ್ಟಿಯನ್ನು ಮಾಡಿದ್ದಾರೆ, ಇದರಲ್ಲಿ ಏನ್ ತಪ್ಪಾಗಲಿಕ್ಕೆ ಸಾಧ್ಯ. ತುಮಕೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದ್ದು ಭಾರೀ ಮಳೆಗೆ ರಸ್ತೆಗಳು ಕೆರೆಯಂತಾಗಿದೆ. ಗಾಳಿ ಸಹಿತ ವಿಪರೀತ ಮಳೆಗೆ ಸವಾರರು ಹೈರಾಣಾಗಿದ್ದಾರೆ. ದ್ವಿಚಕ್ರ ವಾಹನ ಸಂಚರಿಸಲಾಗದೆ ಸವಾರರು ಪರದಾಡ್ತಾ ಇದ್ದಾರೆ. ತುಮಕೂರು, ಗುಬ್ಬಿ, ಕೊರಟಗೆರೆ, ಕುಣಿಗಲ್, ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಮಳೆರಾಯ ಬಿಟ್ಟು ಬಿಡದೆ ಸುರಿತಾ ಇದ್ದಾನೆ. ಭಾರೀ ಮಳೆಗೆ ಜನರ ಬದುಕು ಅಸ್ತವ್ಯಸ್ತವಾಗಿದೆ.
ಕಲಬುರಗಿಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಜಿಲ್ಲೆಯ ಹಲವೆಡೆ ಧಾರಾಕಾರವಾಗಿ ಮಳೆಯಾಗಿದೆ. ಚಿಂಚೋಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ಸುರಿದ ರಣಭೀಕರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಹಲವು ಮನೆಗಳಿಗೆ ಮಳೆ ನೀರು, ಚರಂಡಿ ನೀರು ನುಗ್ಗಿದ್ದು ಜನ ಕಂಗಾಲಾಗಿದ್ದಾರೆ. ಬೆಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಜನ ಹೈರಾಣಾಗಿದ್ದಾರೆ. ಸಾರ್ವಜನಿಕರಾಗಲಿ ಕೈಯಲ್ಲಿ ಜೀವ ಹಿಡಿದುಕೊಂಡು ಬದುಕುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಬೆನಕನಹಳ್ಳಿ ಗ್ರಾಮದಿಂದ ನಾವು ಹೊರಗಡೆ ಹೋಗಬೇಕಾದ್ರೆ ಅದು ಆಸ್ಪತ್ರೆಗಾಗಿರ್ಬೋದು ಮತ್ತೆ ಇನ್ನಿತರ ಚಟುವಟಿಕೆಗಳಾಗಲಿ ಮಳೆ ಬಂದಾಗ ಊರಿಂದ ಹೊರಗಡೆ ಹೋಗುವಂತದ್ದು ಬಹಳ ಕಷ್ಟದ ವಿಚಾರ. ಯಾಕಂತಂದ್ರೆ ಇಡೀ ಗ್ರಾಮವೇ ಜಲದಿಗ್ಬಂಧನದಲ್ಲಿ ಒಳಪಟ್ಟಿರುತ್ತದೆ. ಆ ಒಂದು ಕಾರಣಕ್ಕಾಗಿ ಮಳೆ ಬಂದಾಗ ಅವರು ಜಾಗರಣೆ ಮಾಡುವಂತದ್ದು ತಪ್ಪಬೇಕು ಅನ್ನೋದಾದ್ರೆ ಇವತ್ತಿನ ದಿನ ಅಧಿಕಾರಿಗಳು ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಕೊಡಬೇಕು. ಇವಾಗಲೇ ಗದಗ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಕಟಾವಿಗೆ ಬಂದ ಹೆಸರು ಗೋವಿನಜೋಳ ಜಲಾವೃತವಾಗಿದೆ. ತೇವಾಂಶದಿಂದ ನಾಶವಾಗುವ ಭೀತಿಯಲ್ಲಿದ್ದಾರೆ. ಗದಗ ತಾಲೂಕಿನ ಬೆಳದಡಿ, ನಾಗಾವಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸಾಲಸೂಲ ಮಾಡಿ ಬೆಳೆದಿದ್ದ ಬೆಳೆಗಳು ಕೈತಪ್ಪುವ ಆತಂಕ ಎದುರಾಗಿದೆ. ಸರ್ಕಾರ ಸೂಕ್ತವಾದ ಪರಿಹಾರ ಕೊಡಬೇಕು ಅಂತ ಅನ್ನದಾತರು ಒತ್ತಾಯವನ್ನು ಮಾಡುತ್ತಿದ್ದಾರೆ. ಬಳ್ಳಾರಿಯ ಸಿರಗುಪ್ಪದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಸಿರಗುಪ್ಪ ತಾಲೂಕಿನ ಟಿಎಸ್ ಕೊಡ್ಲೂರು ಗ್ರಾಮದಲ್ಲಿ ಹಳ್ಳ ಅಪಾಯ ಮಟ್ಟ ಮೀರಿ ಹರಿತಾ ಇದ್ದು ಹಳ್ಳ ದಾಟಲು ರೈತರು ಪರದಾಡ್ತಾ ಇದ್ದಾರೆ. ಇನ್ನು ಪ್ರವಾಹದ ನೀರಿನಲ್ಲಿ ಮಹಿಳೆ ಇಬ್ಬರು ಹಸುಗೂಸು ಹಿಡಿದು ಹಳ್ಳವನ್ನು ದಾಟಿದ್ದಾರೆ. ಹಲವು ಬಾರಿ ಸೇತುವೆ ನಿರ್ಮಿಸಿ ಅಂದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಯಾದಗಿರಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಅದ್ದೂರಿಯಾಗಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ನಗರಸಭೆಯಿಂದ ಶಾಸ್ತ್ರಿ ವೃತ್ತದವರೆಗೂ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಯಾದಗಿರಿ ನಗರಸಭೆ ಅಧ್ಯಕ್ಷರು ಪೌರಾಯುಕ್ತ ಉಮೇಶ್ ಚೌಹಾಣ್ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ವಿವಿಧ ಸಂಘಟನೆಗಳ ಮುಖಂಡರು, ನಗರಸಭೆ ಸಿಬ್ಬಂದಿ ವರ್ಗ, ಸಾರ್ವಜನಿಕರು ರಾಷ್ಟ್ರ ಧ್ವಜ ಹಿಡಿದು ಯಾತ್ರೆಯಲ್ಲಿ ಭಾಗಿಯಾಗಿ ದೇಶಭಕ್ತಿಯನ್ನು ಮೆರೆದರು. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ವಿರುದ್ಧ ಮಾಜಿ ಸಚಿವ ಎನ್ ಮಹೇಶ್ ವಾಗ್ದಾಳಿ ನಡೆಸಿದರು. ಕಲಬುರಗಿಯಲ್ಲಿ ನಡೆದ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ವಿರುದ್ಧದ ಬಿಜೆಪಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಮಹೇಶ್ ಖರ್ಗೆ ಕುಟುಂಬದ ವಿರುದ್ಧ ಗುಡುಗಿದ್ರು. ನಿಮ್ಮ ಆಳ್ವಿಕೆ ಹೇಗೆ ನಡೆಯುತ್ತೆ ಅನ್ನೋದು ಜನರಿಗೆ ತಿಳಿದಿದೆ. ಆಡಳಿತ ಪಕ್ಷದ ರೀತಿ ಕಾಂಗ್ರೆಸ್ ಪಕ್ಷ ಕೆಲಸವನ್ನ ಮಾಡ್ತಿಲ್ಲ, ವಿರೋಧ ಪಕ್ಷದ ಹಾಗೆ ಕೆಲಸವನ್ನ ಮಾಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿಯ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಮತ ಕಳವು ಬಗ್ಗೆ ದಾಖಲೆ ಕೇಳಿದ್ರೆ ಪಲಾಯನ ಮಾಡ್ತಾರೆ ಅಂತ ಟೀಕೆ ಮಾಡಿದ್ರು. ಬಹಳ ಲಾಜಿಕಲ್ ಆಗಿ ಮಾತಾಡ್ತಿರಲ್ವಾ ಎಲ್ಲನೂ. ನನ್ನ ಈ ಪ್ರಶ್ನೆಗಳಿಗೆ ಇದೇ ಜಾಗದಲ್ಲಿ ಬಂದು ಉತ್ತರ ಹೇಳಿ. ನೀವಾದ್ರೂ ಹೇಳಿ ಅಥವಾ ನಿಮ್ಮ ಅಪ್ಪ ಆದ್ರೂ ಬಂದು ಹೇಳಿ. ಹೈದರಾಬಾದ್ ನಿಜಾಮ ಪಾಕಿಸ್ತಾನ ಕೊಡೋದ? ಈಗ ನೀವು ಹೊಸ ನಿಜಾಮರಾಗ್ಬಿಟ್ಟಿದ್ದೀರಿ. ನಿಮ್ಮ ಆಳ್ವಿಕೆ ಹೇಗೆ ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ ದಯಮಾಡಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಸಚಿವ ಸ್ಥಾನದಿಂದ ರಾಜಣ್ಣರನ್ನ ಕೈಬಿಟ್ಟ ಬಳಿಕ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮಾಜಿ ಸಚಿವ ರಾಜಣ್ಣರ ಮನವೊಲಿಕೆಗೆ ಸಿಎಂ ಸಿದ್ದರಾಮಯ್ಯ ಕಸರತ್ತು ಮುಂದುವರೆಸಿದ್ದಾರೆ. ಈ ನಡುವೆ ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಸಭೆ ನಡೆಸಿದ್ರು. ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ರು. ಕೆಎನ್ ರಾಜಣ್ಣ ರಾಜೀನಾಮೆ ವಿಚಾರಕ್ಕೆ ಕೆಎಸ್ ಬಸವಂತಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಕೆಎನ್ ರಾಜಣ್ಣ ಯಾಕೆ ರಾಜೀನಾಮೆ ನೀಡಿದ್ರು ಅನ್ನೋದು ನನಗೆ ತಿಳಿದಿಲ್ಲ. ರಾಜೀನಾಮೆ ವಿಚಾರ ಸಿಎಂ ಡಿಸಿಎಂ ತೀರ್ಮಾನ ಮಾಡ್ತಾರೆ. ಯಾವ ವಿಚಾರವಾಗಿ ರಾಜೀನಾಮೆ ನೀಡಿದ್ರು ಅನ್ನೋದು ಚರ್ಚೆ ಬಳಿಕ ತಿಳಿಯಲಿದೆ. ರಾಜಣ್ಣ ತಮ್ಮ ಪಕ್ಷದ ಆಸ್ತಿ ಇದ್ದಂತೆ, ಅವರು ಹಿರಿಯರು, ಅನುಭವಿ ನಾಯಕರು. ಆದರೆ ಯಾವ ವಿಚಾರಕ್ಕೆ ರಾಜೀನಾಮೆ ನೀಡಿದ್ರು ಅಂತ ತಿಳಿದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲದ ಆರೋಪ ಮಾಡಿ ಅವರು ರಾಜೀನಾಮೆ ಕೊಡುವಂತ ಮಾಡಿದ್ರು. ಆದರೆ ಇದು ರಾಜಣ್ಣರದ, ಅದಕ್ಕೂ ನಾಗೇಂದ್ರ ಅವರ ವಿಚಾರದಲ್ಲಿ ವ್ಯತ್ಯಾಸ ಇರೋದು. ಇದು ರಾಜಣ್ಣದು. ಇನ್ನು ಬಾಗಲಕೋಟೆಯಲ್ಲಿ ನಿರಂತರ ಮಳೆಗೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಹುತೇಕ ಗ್ರಾಮಗಳಲ್ಲಿನ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ.
ಅತಿಯಾದ ತೇವಾಂಶದಿಂದ ಈರುಳ್ಳಿಗೆ ಹಳದಿ ರೋಗ ಆವರಿಸಿದೆ. ಉತ್ತಮ ಫಸಲು ಬರುವ ನಿರೀಕ್ಷೆಯಲ್ಲಿದ್ದ ರೈತರು ಈಗ ಮುಂದೇನು ಮಾಡುವುದು ಅಂತ ಯೋಚನೆ ಮಾಡ್ತಿದ್ದಾರೆ. ನಿರಂತರ ಮಳೆಗೆ ಬೆಳೆ ಸಂಪೂರ್ಣ ಹಾಳು. ಈರುಳ್ಳಿಗೆ ಹಳದಿ ರೋಗ ಆವರಿಸಿ ಸಂಕಷ್ಟ. ನಿರಂತರವಾಗಿ ಸುರಿದ ಮಳೆಯಿಂದ ಜಲಾವೃತವಾದ ಗೋವಿನ ಜೋಳ. ಅತಿಯಾದ ತೇವಾಂಶದಿಂದ ಈರುಳ್ಳಿಗೆ ಹಳದಿ ರೋಗದ ಬಾಧೆ. ಮುಂದೇನು ಮಾಡೋದು ಅಂತ ಯೋಚಿಸುತ್ತಿರೋ ಅನ್ನದಾತ. ಇದೆಲ್ಲ ಕಂಡುಬಂದಿದ್ದು ಬಾಗಲಕೋಟೆಯಲ್ಲಿ. ಜಿಲ್ಲೆಯಲ್ಲಿ ಕಳೆದ 3-4 ದಿನದಿಂದ ಸುರಿದ ಧಾರಾಕಾರ ಮಳೆ ರೈತರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ರೈತರು ಬೆಳೆದ ಗೋವಿನ ಜೋಳ ಹಾಳಾಗಿದೆ. ಸಾಲ ಮಾಡಿ ಬಿತ್ತಿದ ಬೆಳೆ ಕೈಗೆ ಬರುವ ಮುನ್ನವೇ ನೆಲಕಚ್ಚಿದೆ. ಬಾಗಲಕೋಟೆಯ ಸೀಗಿಕೇರಿ, ನೀರಲಿಕೇರಿ ಭಾಗದಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಇದುವರೆಗೂ ಯಾವೊಬ್ಬ ಕೃಷಿ ಅಧಿಕಾರಿಯೂ ಇತ್ತ ಬಂದು ಸಮಸ್ಯೆ ಆಲಿಸಿಲ್ಲ ಅಂತಿದ್ದಾರೆ ನೊಂದ ರೈತರು. 5 ದಿವಸದಿಂದ ಮಳೆ ಹೊಡೆಯಾಗ್ತದೆ ಸರ್. ಇದು 5 ದಿವಸದಿಂದ ಒಟ್ಟು ಬಿಟ್ಟಿಲ್ಲ. ಮೊದಲೇ ಮಕ್ಕಿದ್ರಿ, ಮೊದಲು ಇದೇ ರೀತಿಯಾಗಿ ಸಣ್ಣ ಮಳೆ ಕಿತ್ರಿ, ಅವಾಗ ನೀರ್ ನಿಂತೆಲ್ಲ ಕೊಳತ್ ಹೋತ್ರಿ. 2ನೇ ಸಲ ಮತ್ತೆ ಹಾಕಿದ್ರಿ, ಅದು ಇದಾದ್ಮೇಲೆ ಮತ್ತು ಹೊಳ್ಳಿ ಈಗ ನೀರ್ ಒಂದ್ ಮನಕಲ್ ಮಟ್ಟ ಅಷ್ಟ ಬಂದೈತ್ರಿ. ಮತ್ತೆ ಹೊಳ್ಳಿ ಮತ್ತೆ ದೊಡ್ಡ ಮಳೆ ಹೊಡೆದ ಒಟ್ಟು ಸುಳ್ಯ ನೀರಲ್ಲಿ ಹೋಗ್ಬಿಟ್ಟೆ ಸರ್. ಬೆಳೆ ಹಾಳಾಗುವುದರ ಜೊತೆಗೆ ಮಣ್ಣು ಕೂಡ ಕೊಚ್ಚಿ ಹೋಗಿದೆ. ಇನ್ನು ಗೋವಿನ ಜೋಳ ಮಾತ್ರವಲ್ಲ, ಈರುಳ್ಳಿ ಬೆಳೆ ಕೂಡ ಗಣನೀಯ ಪ್ರಮಾಣದಲ್ಲಿ ಹಾಳಾಗಿದೆ. ಅತಿಯಾದ ತೇವಾಂಶದಿಂದ ಈರುಳ್ಳಿ ಬೆಳೆ ಕೊಳೆತು ಹಳದಿ ಬಣ್ಣಕ್ಕೆ ತಿರುಗುತ್ತಿದೆ. ಕೃಷಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ಮಾಡಿ ಸೂಕ್ತ ಪರಿಹಾರ ಕೊಡಬೇಕೆಂದು ರೈತರು ಆಗ್ರಹಿಸುತ್ತಿದ್ದಾರೆ. ಮಳೆ ಹಿಂಗ ಹೆಚ್ಚಾಗಿ ಆಗಿ 2-3 ಸಲ ಆತ್ರಿ ಬಿತ್ತಾಕತ್ತಿ. ಒಟ್ಟ ಮಳೆ ಸೌಡನ ಕೊಡೋದ್ರಿ. ಇನ್ನು 2:30 ಚಾಲು ಆಗಿದ್ರಿ, 3 ಗಂಟೆಗೆ ಬಿಟ್ಟತ್ರಿ ಸರ್ ಮಳಿ. ಹಿಂಗಾಗಿ ಬಾಳ ಲುಕ್ಷಣ ಆಗೈತ್ರಿ ಸರ್ ಮಳಿ. ಒಟ್ಟ ಗೊಬ್ಬರ ಸಿಗಂಗಿಲ್ಲ, ಏನಿಲ್ಲ. 400 ಇದ್ದಿದ್ದು 500 ಮಾಡ್ತಾರ, 500 ಇದ್ದಿದ್ದು 600 ಮಾಡ್ತಾರ. ಹಿಂಗಾಗಿ ಒಟ್ಟ ಗೊಬ್ಬರ ಸಿಗೋದ್ರಿ ಸರ್. ಎಲ್ಲಾರು ತಂದ್ ರೊಕ್ಕ ಹೋದ್ರ ಹೋಗ್ಲಕ್ಕಂತೇಳಿ ತಂದ ಮಾಡಿದ್ರು ಈ ಎಣ್ಣೆ ಬರಾಗತ್ತೆ. ಒಟ್ನಲ್ಲಿ ನಿರಂತರ ಮಳೆಗೆ ರೈತರ ಬದುಕು ಅತಂತ್ರವಾಗಿದೆ. ಸರ್ಕಾರ ಅತಿವೃಷ್ಟಿಗೆ ಹಾಳಾದ ರೈತರಿಗೆ ಸಹಾಯ ಹಸ್ತ ಚಾಚಿ ಆಸರಿಯಾಗಬೇಕಿದೆ. ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.